ಪ್ರಾಕ್ಟೀಸು, ಆ ಪರ್ಫಾರ್ಮೆನ್ಸು, ಆ ತೂಕ ಇಳಿಸಿದ್ದು ನೋಡಿಬಿಟ್ಟು ಪವರ್ ಸ್ಟಾರ್ ಅಂತ ಬಂತು. ಯಶು ಅಷ್ಟೇ, ಅಷ್ಟು ಕಷ್ಟಪಟ್ಟರು, ಅದಕ್ಕೆ ಇವರು ಸ್ಟಾರ್ ಆಗಿರೋದು. ಈಗಲೂ ಮನು ಅವರು ಕಷ್ಟಪಟ್ಟಿದ್ದಾರೆ. 100% ನಾಳೆ ದಿವಸ ದೊಡ್ಡ ಸ್ಟಾರ್ ಆಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪರ್ಸ್ನಲ್ಲಾಗಿ ಟ್ರೈನ್ ಮಾಡಿದವನು ನಾನು. ಅಲ್ಲಿಂದ ಯಶ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ಸುಮಾರು ಕನ್ನಡ ನಾಯಕ ನಟರ ದೊಡ್ಡ ದೊಡ್ಡ ಹೀರೋಗಳಿಗೆ ಒಂದು ಸಾಹಸ ತರಬೇತಿ ನೀಡಿದಂಥವನು. ಜೊತೆಗೆ ನನಗೆ ಮನು ಅವರು ಏನಂತಂದರೆ, ಅವ್ರಿಗೆ ಒಂದು ಆಸೆ ಇತ್ತು. ಏನಂದರೆ, ಈ ಅಪ್ಪು ಸಿನಿಮಾದಲ್ಲಿ ನಾವು ಒಂದು ಟರ್ನಿಂಗ್ ಕಿಕ್ ಮಾಡ್ತೀವಿ. ಸೊ ಅದನ್ನು ಮಾಡಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಅವ್ರು ಮಾಡೋದು ನೋಡಿದ್ರೆ, ಆ ಸ್ಟೈಲು ಇದೆಲ್ಲ ನೋಡಿದಾಗ ನನಗೆ ಒನ್ಸ್ ಅಗೇನ್ ಪುನೀತ್ ರಾಜ್ಕುಮಾರ್ ಜ್ಞಾಪಕ ಬಂತು ನನಗೆ. ಆ ಟರ್ನಿಂಗ್ ಕಿಕ್ಕಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಕಾಂಪ್ರಮೈಸೇ ಇಲ್ಲ, ಮಾಡಬೇಕು. ಎಸ್, ಯಾಕಂದರೆ ಈಗಲೂ ಜ್ಞಾಪಕ ಇದೆ, ಆ ಸ್ಟಿಕ್ ತೊಗೊಂಡು ಅವ್ರ ಬೆನ್ನ ಮೇಲೆ ಹೊಡಿಬೇಕು. ಅದು ಪಾಪ ನಿಜವಾಗ್ಲೂ ನನಗೆ ಒಂಥರ ಅಯ್ಯೋ ಅನಿಸ್ಬಿಡ್ತು. ಅದು ಮಿಸ್ಸಾಗಿ ಅವ್ರಿಗೆ ತುಂಬ ಏಟ್ ಬಿದ್ದು ಸ್ವಲ್ಪ ಒಂದು ತರ್ಚ್ಕೊಂತು ಬಾಡಿ ಒಳಗೆ. ಸೊ ನನಗೆ ಎಲ್ಲೋ ಒಂದು ಕಡೆ ಇದಾಯಿತು, ಅವರು ಸಖತ್ತು ಇದಾಗೋಗ್ಬಿಟ್ರು. ಆಮೇಲೆ ಮತ್ತೆ ಅದನ್ನು ಮಾಡಿದ್ವಿ. ಅಷ್ಟು ಡೆಡಿಕೇಟೆಡು. ಯಾಕಂದರೆ ನನಗೆ ಯಾವಾಗ ಅದನ್ನು ಗೊತ್ತಾಯಿತು ಅಂದರೆ, ಇವ್ರು ಪ್ರಾಕ್ಟೀಸ್ ಮಾಡೋಕ್ಕೆ ಬರಬೇಕಾದ್ರೆ ಏನೇ ಹೇಳಿದ್ರು, ಪುನೀತ್ ರಾಜ್ಕುಮಾರ್ ಅವ್ರಿಗೂ ಅದನ್ನು ಅದೇ ಎಲ್ಲ ಇಂಟರ್ವ್ಯೂಲ್ ನಾನು ಹೇಳಿದೆ. ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವ್ರು ನೋವಾದರೂ ಹೇಳ್ತಿರ್ಲಿಲ್ಲ, ನನಗೆ ನೋವಾಯಿತು, ನನಗೆ ಸುಸ್ತಾಗ್ತಿದೆ ಅಂತ ಯಾವತ್ತೂ ಹೇಳೋದಲ್ಲ. ನಾನು ಅದನ್ನು ಅವ್ರ ಹತ್ರ ಕಂಡೆ. ಯಾಕಂದರೆ ಅವರೇ ಡೈರೆಕ್ಟ್ರ್ ಆಗಿ, ಅವರೇ ಆ್ಯಕ್ಟ್ರ್ ಹೀರೋ ಆಗಿ ಎಲ್ಲ ಇರೋದ್ರಿಂದ ಅವ್ರಿಗೇನಂದ್ರೆ ನಾನು ಮಾಡಬೇಕು, ನಾನು ಗೆಲ್ಲಬೇಕು ಅನ್ನೋದು ಅವ್ರ ಹಠ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನೇನು ಮಾಡಿದೆ, ನನಗೇನಿಲ್ಲ, ನಾನು ಅದನ್ನು ಅಯ್ಯೋ ಪಾಪ ಅಂತ ಅನ್ನಲೇ ಇಲ್ಲ. ಹಂಗಂದಿದ್ದರೆ ಅವ್ರು ಫೈಟ್ ಚೆನ್ನಾಗೇ ಮಾಡ್ತಿರಲಿಲ್ಲ. ಮತ್ತು ಇನ್ನೊಂದೇನೆಂದರೆ, ಅವರು ತುಂಬ ಕನಸಿರುತ್ತೆ. ಯಾಕಂದರೆ ಒಬ್ಬ ನಾಯಕ ನಟನಾಗಿ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂದರೆ, ಅದು ನಾನು ಹೇಳೋದಂದರೆ ಪೂರ್ವಜನ್ಮದ ಪುಣ್ಯ ಅಂತ ನಾನು ಹೇಳ್ಕೊತೀನಿ. ಯಾಕಂದರೆ ಎಲ್ರಿಗೂ ಆಗೋದಿಲ್ಲ. ಎಸ್ಪೆಷಲ್ ಆ ಕಿಕ್ಕು ಮಾಡ್ತಾರೆ ಅಂದರೆ, ಅದು ನೋಡಿದಾಗಲೇ ನನಗೆ ಖುಷಿ ಆಗೋಯ್ತು, ತುಂಬ ಖುಷಿ ಆಯಿತು ನನಗೆ ಅವಾಗ ಅನಿಸ್ತು, ಮನು ಅವ್ರಿಗೆ ನಾನು ಪ್ರಾಕ್ಟೀಸ್ ಮಾಡಿದ್ದು ಸಾರ್ಥಕ ಆಯಿತು. ನೋವಾದರೂ ಹೇಳ್ತಿರ್ಲಿಲ್ಲ ನೋವು ಅಂತ. ನಾನು ಯಾವುದೇ ಕಲಾವಿದರಾಗಲಿ, ನನಗೆ ದುಡ್ಡಲ್ಲ, ನೀವು ಕಲಿಬೇಕು. ನಾಳೆ ದಿವಸ ನೋಡಿ, ಇವತ್ತು ಸ್ಟಾರ್ ಆಗಿ ಎಷ್ಟು ನಮ್ಮ ಹೆಸರು ಹೇಳ್ತಿದ್ದಾರೆ, ಇವರು ಸ್ಟಾರ್ ಆಗ್ತಾರೆ ಮನು ಅವರು. ನಾಳೆ ದಿವಸ ಅಪ್ಪು ವೆಂಕಟೇಶ್ವರ ಕಲಿತೆ ಅಂತಾರೆ, ಸಾಕು ನಮ್ಗೆ ಅಷ್ಟೇ. ಇವತ್ತು ವರ್ಲ್ಡ್ ವೈಡ್ ಅವರು ಸ್ಟಾರ್ ಆಗಿದ್ದಾರೆ ಯಶ್ ಅವರು. ಸೊ KGFಗೂ ಪ್ರಾಕ್ಟೀಸ್ ಕರೆದ್ರು, ತಾಜ್ ವೆಸ್ಟ್ ಎಂಡ್ಗೆ ಹೋದಾಗ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿದೆ. ಸೊ ಈ ಥರ ಅವರೇ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ಎಲ್ಲ ಚಾನಲ್ ಅವ್ರು ಹೇಳಿದ್ದಾರೆ. ಸೊ ಎಲ್ಲ ಏನು ಹೇಳ್ತಾರೆ ಅಂತಂದರೆ, ಅಪ್ಪು ವೆಂಕಟೇಶ್ ಅವ್ರ ಹತ್ರ ಹೋದ್ರೆ ಏನೋ ಒಂದು ಆಗ್ತಾರೆ, ಏನೋ ಒಂದು ಮಿರಾಕಲ್ ಅಂತ. ನನಗೆ ಒಂದು ಅಂದರೆ ಅವರು ಆಗಲಿ ಅಂತ ನನಗೆ ಆಸೆ. ಯಾಕಂದ್ರೆ ಒಬ್ಬರು ದೊಡ್ಡ ಸ್ಟಾರ್ ಆಗಲಿ, ಮಾತಿಗೆ ಹೇಳ್ಬೇಕು, ದೊಡ್ಡ ಸ್ಟಾರ್ ಆಗಲಿ ಅನ್ನೋದು ನನಗೆ ಒಂದು ಆಸೆ. ನಾನು ಅವ್ರಿಗೆ ಒಂದೇ ಮತ್ತು ಯಾಕೆ ಅಪ್ಪು ಹಿಂಗೆ ಹೇಳ್ತಾ ಇದ್ದೀರಿ, ನೀವು ಅಪ್ಪಾಜಿಯವ್ರ ಮಗ, ನೀವು ಯಾಕೆ ಹಂಗಂತ. ಆದರೆ ಅವ್ರು ಮಾಡಿದಂಥ ಪ್ರಾಕ್ಟೀಸು, ಆ ಪರ್ಫಾರ್ಮೆನ್ಸು, ಆ ತೂಕ ಇಳಿಸಿದ್ದು ನೋಡಿಬಿಟ್ಟು ಪವರ್ ಸ್ಟಾರ್ ಅಂತ ಬಂತು. ಯಶು ಅಷ್ಟೇ, ಅಷ್ಟು ಕಷ್ಟಪಟ್ಟರು, ಅದಕ್ಕೆ ಇವರು ಸ್ಟಾರ್ ಆಗಿರೋದು. ಈಗಲೂ ಮನು ಅವರು ಕಷ್ಟಪಟ್ಟಿದ್ದಾರೆ. 100% ನಾಳೆ ದಿವಸ ದೊಡ್ಡ ಸ್ಟಾರ್ ಆಗಿದ್ದಾರೆ.